ಸ್ನೇಹಿತರೆ, ಯಾವ ಆಸ್ಪತ್ರೆಗೆ ಗಂಡ ಡಾಕ್ಟರ್ ಆಗಿದ್ದನೋ ಅದೇ ಆಸ್ಪತ್ರೆಗೆ ಅವನ ವಿಚ್ಛೇದಿತ ಹೆಂಡತಿ ತನ್ನ ಹೆರಿಗೆಗಾಗಿ ದಾಖಲಾಗಿದ್ದಳು. ಆದರೆ ಅವಳು ಆಸ್ಪತ್ರೆಯ ಗೇಟ್ಗೆ ತಲುಪುತ್ತಿದ್ದಂತೆಯೇ ಆಕೆಯ ಹೊಟ್ಟೆಯಲ್ಲಿ ಏಕಾಏಕಿ ಅಸಹನೀಯ ನೋವು ಶುರುವಾಯಿತು. ಅವಳು ಜೋರಾಗಿ ಕಿರುಚಲು ಆರಂಭಿಸಿದಳು. ನೆಲದ ಮೇಲೆ ಕಾಲುಗಳನ್ನು ಬಡಿದುಕೊಳ್ಳಲು ಶುರು ಮಾಡಿದಳು. ಆಕೆಯ ಮುಖದ ಮೇಲೆ ಕಣ್ಣೀರು ಸುರಿಯತೊಡಗಿತು. ಯಾಕೆಂದರೆ ಸ್ನೇಹಿತರೆ, ಆಕೆಯ ಮಗುವಿನ ಜನನದ ಸಮಯ ಬಂದಿತ್ತು. ಇಷ್ಟು ಗದ್ದಲ ಕೇಳಿ ಡಾಕ್ಟರ್ ಸರ್ ಓಡುತ್ತಾ ಅವಳ ಬಳಿಗೆ ಬಂದರು. ಅವರ ಹಿಂದೆ ಅನೇಕ ನರ್ಸ್ಗಳು ಓಡುತ್ತಾ ಅಲ್ಲಿಗೆ ತಲುಪಿದರು. ಆದರೆ ಡಾಕ್ಟರ್ ಸರ್ ಆ ಮಹಿಳೆಯ ಮುಖವನ್ನು ನೋಡುತ್ತಿದ್ದಂತೆಯೇ ಅವರ ಹೆಜ್ಜೆಗಳು ನಿಂತು ಹೋಯಿತು. ಅವರ ಕಣ್ಣುಗಳು ಬೆರಗಿನಿಂದ ವಿಸ್ತಾರವಾಗಿ ಬಿಟ್ಟವು ಮತ್ತು ಮುಂದಿನ ಕ್ಷಣದಲ್ಲೇ ಅವರು ಅಲ್ಲಿ ನಿಂತುಕೊಂಡೇ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಯಾಕೆಂದರೆ ಸ್ನೇಹಿತರೆ, ಆ ಮಹಿಳೆ ಬೇರೆ ಯಾರೂ ಅಲ್ಲ, ಅವರದೇ ವಿಚ್ಛೇದಿತ ಹೆಂಡತಿ. ಆದರೆ ಸ್ನೇಹಿತರೆ, ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಒಮ್ಮೆ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಈ ಗಂಡ ಹೆಂಡತಿಯ ನಡುವೆ ಅಂತಹ ಯಾವ ವಿವಾದ ಉಂಟಾಯಿತು, ಅದು ಅವರನ್ನು ವಿಚ್ಛೇದನ ಪಡೆದು ಬೇರ್ಪಡುವಂತೆ ಮಾಡಿತು? ಈ ನೋವಿನ ಕಥೆಯನ್ನು ತಿಳಿದುಕೊಳ್ಳಲು ದಯವಿಟ್ಟು ಈ ಸಂಪೂರ್ಣ ಕಥೆಯನ್ನು ಕೊನೆಯವರೆಗೆ ನೋಡಿ. ಆದರೆ ಅದಕ್ಕಿಂತ ಮೊದಲು ನಿಮಗೆ ಈ ಕತೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ನಗರದ ಹೆಸರನ್ನು ತಪ್ಪದೇ ಬರೆಯಿರಿ. ಸ್ನೇಹಿತರೆ, ಇದು ಹಿಮಾಚಲ ಪ್ರದೇಶದ ನಿಜವಾದ ಕತೆ. ಅಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದವರು ಸುರೇಶ್ ಚಂದ್ರ. ಸುರೇಶ್ ಚಂದ್ರರಿಗೆ ಒಬ್ಬಳೇ ಆಧಾರವಾಗಿದ್ದಳು, ಅವರ ಏಕೈಕ ಮಗಳು ನೇಹಾ. ಮಗನಿರಲಿಲ್ಲ, ಆದ್ದರಿಂದ ಮಗಳೇ ಅವರೆಲ್ಲವೂ ಆಗಿದ್ದಳು. ನೇಹಾ ಕಾಲೇಜಿನಲ್ಲಿ ಓದುತ್ತಿದ್ದಳು. ಸುರೇಶ್ ಚಂದ್ರರು ಅವಳನ್ನು ಕಣ್ಣಿನ ಮಣಿಯಂತೆ ನೋಡಿಕೊಳ್ಳುತ್ತಿದ್ದರು. ಬಾಲ್ಯದಿಂದ ಯೌವನದವರೆಗೆ ಅವಳು ಏನನ್ನು ಬೇಕೆಂದರೂ ಅವರು ಯೋಚನೆ ಮಾಡದೆ ಅದನ್ನು ಪೂರೈಸುತ್ತಿದ್ದರು. ಯಾಕೆಂದರೆ ಸ್ನೇಹಿತರೆ, ಯಾರಿಗೆ ಒಬ್ಬರೇ ಸಂತಾನ ಇರುತ್ತದೆಯೋ ಅವರು ತಮ್ಮ ಮಕ್ಕಳನ್ನು ತುಂಬಾ ಮುದ್ದಾಗಿ ಬೆಳೆಸುತ್ತಾರೆ. ತಪ್ಪು ಮಾಡಿದರೂ ಗದರಿಸುವುದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಮುದ್ದಾಡುತ್ತಾರೆ. ಅದೇ ಕಾರಣಕ್ಕೆ ಇಂತಹ ಮಕ್ಕಳು ಹಲವಾರು ಬಾರಿ ಹಾಳಾಗುತ್ತಾರೆ. ನೇಹಾಳ ಆಸೆಗಳು ದೊಡ್ಡದಾಗಿದ್ದವು. ದುಬಾರಿ ಬಟ್ಟೆಗಳು, ದೊಡ್ಡ ಕಾರುಗಳು, ರಾತ್ರಿ ಸ್ನೇಹಿತರ ಜೊತೆ ಪಾರ್ಟಿಗಳು, ದುಬಾರಿ ರೆಸ್ಟೋರೆಂಟ್ಗಳಲ್ಲಿ ಊಟ, ದುಬಾರಿ ಮೊಬೈಲ್ಗಳು, ವಿದೇಶಿ ಬ್ರ್ಯಾಂಡ್ನ ಬ್ಯಾಗ್ಗಳು, ಶೂಗಳು, ಗಡಿಯಾರಗಳು, ಇವೆಲ್ಲದಲ್ಲೇ ಅವಳ ಮನಸ್ಸು ನೆಲೆಸಿತ್ತು. ಹಾಗೇ ಹಣದ ಕೊರತೆ ಏನೂ ಇರಲಿಲ್ಲ. ಅವಳ ತಂದೆ ಅವಳನ್ನು ಎಂದಿಗೂ ತಡೆದಿರಲಿಲ್ಲ. ಪ್ರತಿ ತಿಂಗಳು ನೇಹಾಗೆ ಹೊಸ ಹೊಸ ವಸ್ತುಗಳನ್ನು ತರುತ್ತಿದ್ದರು. ಅದು ಫೋನ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ ಅಥವಾ ವಿದೇಶ ಪ್ರವಾಸವಾಗಿರಲಿ. ನೇಹಾಳ ಪ್ರತಿಯೊಂದು ಆಸೆಯೂ ಅವರಿಗೆ ಆದೇಶದಂತಿತ್ತು. ಕಾಲ ಕಳೆದಿತು ಮತ್ತು ನೇಹಾ ತನ್ನ ಪದವಿ ಪೂರ್ಣಗೊಳಿಸಿದಳು. ಈಗ ಸುರೇಶ್ ಚಂದ್ರರು ಯೋಚಿಸಿದರು, ಮಗಳು ದೊಡ್ಡವಳಾಗಿದೆ, ಈಗ ಒಳ್ಳೆಯ ಕುಟುಂಬದಲ್ಲಿ ಅವಳ ಮದುವೆ ಮಾಡಿಸಬೇಕು. ಒಂದು ದಿನ ಅವರು ಮಗಳಿಗೆ ಹೇಳಿದರು, ಮಗಳೇ, ಈಗ ನಾವು ನಿನ್ನ ಮದುವೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದೇವೆ. ಆದರೆ ನಿನಗೆ ಇಷ್ಟವಿದ್ದರೆ ಮದುವೆಯ ನಂತರವೂ ಮುಂದಿನ ಓದು ಮುಂದುವರಿಸಬಹುದು. ನಾವು ನಿನ್ನನ್ನು ಎಂದಿಗೂ ತಡೆಯುವುದಿಲ್ಲ. ಇದನ್ನು ಕೇಳಿದ ನೇಹಾ ತಕ್ಷಣ ಉತ್ತರಿಸಿದಳು, ಅಪ್ಪ, ನಾನು ಈಗ ಮದುವೆಯಾಗಲು ಇಷ್ಟಪಡುವುದಿಲ್ಲ. ನಾನು ಇನ್ನೂ ಓದಲು ಬಯಸುತ್ತೇನೆ. ನನ್ನ ಕಾಲಿನ ಮೇಲೆ ನಿಲ್ಲಬೇಕು. ನನಗೆ ನನ್ನದೇ ಒಂದು ಗುರುತು ಬೇಕು. ಆದರೆ ಸುರೇಶ್ ಚಂದ್ರರು ಪ್ರೀತಿಯಿಂದ ಹೇಳಿದರು, ಮಗಳೇ, ನಾನು ನಿನ್ನ ಓದನ್ನು ತಡೆಯುವುದಿಲ್ಲ. ನಾನು ಮಾತು ಕೊಡುತ್ತೇನೆ, ಯಾರ ಜೊತೆ ನಿನ್ನ ಮದುವೆ ಮಾಡುತ್ತೇನೋ ಮೊದಲು ಅವನಿಗೆ ಇದೇ ಹೇಳುತ್ತೇನೆ, ಅವನು ನಿನ್ನ ಓದು ಪೂರ್ಣಗೊಳಿಸಲು ಅವಕಾಶ ಕೊಡಬೇಕು ಎಂದು. ಅವನು ಒಪ್ಪಿದರೆ ಮಾತ್ರ ನಾನು ಮದುವೆ ಮಾಡುತ್ತೇನೆ. ನೀನು ಚಿಂತಿಸಬೇಡ. ನಿನ್ನ ಕನಸುಗಳನ್ನು ನಾನು ಮುರಿಯುವುದಿಲ್ಲ. ತಂದೆಯ ಮಾತು ಕೇಳಿ ನೇಹಾ ಒಪ್ಪಿಕೊಂಡಳು. ಅವಳು ಹೇಳಿದಳು, ಸರಿ ಅಪ್ಪ, ಹಾಗಿದ್ದರೆ ನನಗೆ ಯಾವ ತೊಂದರೆಯೂ ಇಲ್ಲ. ಹುಡುಗ ಒಳ್ಳೆಯವನಾಗಿರಲಿ, ಅರ್ಥಮಾಡಿಕೊಳ್ಳುವವನಾಗಿರಲಿ ಸಾಕು. ನಂತರ ಸುರೇಶ್ ಚಂದ್ರರು ತಮ್ಮ ಹಳೆಯ ಪರಿಚಯದವರೊಂದಿಗೆ ಮಾತಾಡಿದರು. ಅವರ ಸ್ನೇಹಿತ ರಾಮೇಶ್ವರರ ಮಗ ವಿಕ್ರಮ್ ಜೊತೆ ಸಂಬಂಧ ನಿಶ್ಚಯವಾಯಿತು. ರಾಮೇಶ್ವರರು ರೈತರಾಗಿದ್ದರು. ತುಂಬಾ ಸರಳ ಜೀವನ ನಡೆಸುತ್ತಿದ್ದರು. ಯಾವುದೇ ಪ್ರದರ್ಶನವಿರಲಿಲ್ಲ. ಅವರ ಮನೆ ಹಿಮಾಚಲದ ಸಣ್ಣ ಹಳ್ಳಿಯಾದ ಕಸೋಲಿನಲ್ಲಿ ಇತ್ತು. ಅಲ್ಲಿ ಬೆಳಗಿನ ಮೊದಲ ಕಿರಣ ಹೊಲಗಳ ಮೇಲೆ ಬೀಳುತ್ತಿತ್ತು. ಸಂಜೆ ಹೊತ್ತಿಗೆ ಮಂಜು ಆವರಿಸುತ್ತಿತ್ತು. ಆದರೆ ಅವರ ಮಗ ವಿಕ್ರಮ್ ಓದಿನಲ್ಲಿ ತುಂಬಾ ಚತುರನಾಗಿದ್ದ. ಬಾಲ್ಯದಿಂದಲೇ ಅವನ ಕನಸು ಡಾಕ್ಟರ್ ಆಗಿ ಜನರಿಗೆ ಸೇವೆ ಮಾಡುವುದು. ಅವನ ಪರಿಶ್ರಮ ಮತ್ತು ಸಮರ್ಪಣೆ ನೋಡಿ ಎಲ್ಲರಿಗೂ ವಿಶ್ವಾಸವಿತ್ತು, ಒಂದು ದಿನ ಅವನು ಹೆಸರು ಮಾಡುತ್ತಾನೆ ಎಂದು. ವಿಕ್ರಮ್ ಶಾಲೆಯಲ್ಲಿ ಯಾವಾಗಲೂ ಮೊದಲ ಸ್ಥಾನ ಪಡೆಯುತ್ತಿದ್ದ. ಮೆಡಿಕಲ್ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಶಿಮ್ಲಾದ ಒಂದು ದೊಡ್ಡ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶ ಪಡೆದನು. ಸ್ನೇಹಿತರೆ, ಬೇಗನೆ ಮದುವೆಯ ದಿನಾಂಕ ನಿಗದಿಯಾಯಿತು ಮತ್ತು ಅದ್ದೂರಿಯಾಗಿ ಮದುವೆ ನಡೆಯಿತು. ಸುರೇಶ್ ಚಂದ್ರರು ತಮ್ಮ ಏಕೈಕ ಮಗಳ ಮದುವೆಯಲ್ಲಿ ಯಾವುದೇ ಕೊರತೆಯನ್ನು ಬಿಡಲಿಲ್ಲ. ಮಗಳ ಪ್ರತಿಯೊಂದು ಆಶೆಯನ್ನು ಪೂರೈಸಲು ಪ್ರಯತ್ನಿಸಿದರು. ಮದುವೆಯಲ್ಲಿ ಬ್ಯಾಂಡ್ ಬಾಜಾ, ಡಿಜೆ, ಹೂವಿನ ಅಲಂಕಾರ, ವಿದೇಶಿ ಅತಿಥಿಗಳು, 5 ನಕ್ಷತ್ರ ಹೋಟೆಲ್ನಲ್ಲಿ ಸ್ವಾಗತ ಸಮಾರಂಭ ಎಲ್ಲವೂ ಇತ್ತು. ಜನರು ಹೇಳುತ್ತಿದ್ದರು, ಸುರೇಶ್ ಜಿ ತಮ್ಮ ಸಂಪೂರ್ಣ ಜೀವಿತದ ಉಳಿತಾಯವನ್ನೇ ಹಾಕಿದಂತಿದೆ. ಆದರೆ ಸ್ನೇಹಿತರೆ, ನಿಜವಾದ ಕತೆ ಇಲ್ಲಿಂದಲೇ ಆರಂಭವಾಗುತ್ತದೆ. ಮದುವೆಯ ನಂತರ ನೇಹಾ ತನ್ನ ಅತ್ತೆಮನೆಗೆ ತಲುಪಿದಾಗ ಇಡೀ ಹಳ್ಳಿಯಲ್ಲಿ ಚಟುವಟಿಕೆ ಹೆಚ್ಚಿತ್ತು. ಜನರು ಮಾತಾಡುತ್ತಾ ತಿರುಗುತ್ತಿದ್ದರು. ರಾಮೇಶ್ವರ ಜಿ ಅವರ ಮನೆಗೆ ನಗರದಿಂದ ಸೊಸೆ ಬಂದಿದ್ದಾಳೆ. ಅವಳು ಒಬ್ಬ ಅಧಿಕಾರಿಯ ಮಗಳು. ಎಷ್ಟು ಸುಂದರಳೋ, ಎಷ್ಟು ನಖರೆಯಾಳು.
ಆಂಗಣದಲ್ಲಿ ಮಹಿಳೆಯರು ಅವಳನ್ನು ನೋಡಲು ಆತುರವಾಗಿದ್ದರು. ಮಕ್ಕಳು ನಿಂತುಕೊಂಡು ಅವಳ ದುಪ್ಪಟ್ಟೆ ಮತ್ತು ಆಭರಣಗಳನ್ನು ನೋಡುತ್ತಿದ್ದರು. ಗ್ರಾಮದ ಗಾಳಿಯಲ್ಲಿ ಒಂದು ವಿಭಿನ್ನ ಉತ್ಸಾಹ ಇತ್ತು. ರಾಮೇಶ್ವರ ಮತ್ತು ಅವರ ಪತ್ನಿ ಕಮಲಾದೇವಿ ಸಂತೋಷವಾಗಿದ್ದರು, ಏಕೆಂದರೆ ಮಗ ವಿಕ್ರಂಗೆ ಕೊನೆಗೂ ಜೀವನ ಸಂಗಾತಿ ಸಿಕ್ಕಿದ್ದಳು. ಅವರು ನೇಹಾಳನ್ನು ಹಾಲು, ಸಕ್ಕರೆ ಮತ್ತು ಹೂಗಳಿಂದ ಸ್ವಾಗತಿಸಿದರು. ಆದರೆ ಸ್ನೇಹಿತರೆ, ಪ್ರತಿಯೊಂದು ಮದುವೆಯ ನಂತರ ಆಗುವಂತೆ ನಿಜವಾದ ಚಿತ್ರ ನಿಧಾನವಾಗಿ ಹೊರಬರಲು ಆರಂಭಿಸಿತು. ನೇಹಾ ತನ್ನ ತಾಯಿನ ಮನೆಯ ಐಷಾರಾಮಿನಲ್ಲಿ ಬೆಳೆದಿದ್ದಳು. ಅವಳಿಗೆ ಯಾವಾಗಲೂ ದೊಡ್ಡ ಕಾರುಗಳಲ್ಲಿ ತಿರುಗುವ ಅಭ್ಯಾಸ ಇತ್ತು. ಪ್ರತಿ ವಾರ ಸ್ನೇಹಿತರ ಜೊತೆ ಹೋಟೆಲ್ಗೆ ಹೋಗುವ ಅಭ್ಯಾಸ ಇತ್ತು. ದುಬಾರಿ ಬಟ್ಟೆಗಳನ್ನು ಧರಿಸುವ ಅಭ್ಯಾಸ ಇತ್ತು. ಅತ್ತೆಮನೆಯಲ್ಲಾದರೋ ಇದು ಯಾವುದೂ ಇರಲಿಲ್ಲ. ಇಲ್ಲಿ ಸರಳತೆ ಇತ್ತು. ಹೊನದ ಮಣ್ಣು ಇತ್ತು. ಗ್ರಾಮ ಪರಂಪರೆಗಳು ಇವೆ. ಬೆಳಿಗ್ಗೆ ಎದ್ದು ಮಣ್ಣಿನ ಒಲೆಯಲ್ಲಿ ಚಹಾ ಮಾಡುವುದು, ಹಸುಗಳಿಗೆ ಮೇವು ಹಾಕುವುದು, ಹೊಲಕ್ಕೆ ನೀರು ಹಾಕುವುದು, ಇವೆಲ್ಲವೂ ನೇಹಾಗೆ ಹೊಸದು. ರಾಮೇಶ್ವರ ಜೀ ತುಂಬಾ ಪ್ರೀತಿಯಿಂದ ಹೇಳಿದರು, ಮಗಳೇ, ನಾವು ರೈತರು. ನಮ್ಮ ಜೀವನ ಶೈಲಿ ತುಂಬಾ ಸರಳವಾಗಿದೆ. ನೀನು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಧರಿಸಿ ಗ್ರಾಮದಲ್ಲಿ ಹೊರಗೆ ಹೋಗಬೇಡ. ಜನರು ತರಹ ತರಹದ ಮಾತುಗಳನ್ನು ಆಡುತ್ತಾರೆ. ಇಲ್ಲಿ ನಮ್ಮ ಗೌರವದ ಪ್ರಶ್ನೆ ಇದೆ. ನಮ್ಮ ಗ್ರಾಮದಲ್ಲಿ ಮಹಿಳೆಯರು ಸೀರೆ ಧರಿಸುತ್ತಾರೆ, ದುಪ್ಪಟ್ಟೆ ಹಾಕುತ್ತಾರೆ. ನೀನು ಕೂಡ ಸ್ವಲ್ಪ ಹೊಂದಿಕೊಳ್ಳು. ಆದರೆ ನೇಹಾಗೆ ಇದು ಕೇಳುವುದು ಏನೂ ಇಷ್ಟವಾಗಲಿಲ್ಲ. ಅವಳು ಕೋಪದಿಂದ ಹೇಳಿದಳು, ನೋಡಿ, ನಾನು ನನ್ನ ಇಚ್ಛೆಯಂತೆ ಬದುಕುವುದನ್ನು ಬಲ್ಲೆ. ನನ್ನನ್ನು ಈ ಮನೆಯಲ್ಲಿ ಇಡಬೇಕೆಂದರೆ ನನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸಬೇಕು. ನನಗೆ ಕಾರು ಬೇಕು, ಚಾಲಕ ಬೇಕು, ಪ್ರತಿ ವಾರ ನಗರಕ್ಕೆ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಇಲ್ಲದಿದ್ದರೆ ನಾನು ಇಲ್ಲಿ ಇರಲು ಸಾಧ್ಯವಿಲ್ಲ. ರಾಮೇಶ್ವರ ಮತ್ತು ಕಮಲಾದೇವಿ ಇದನ್ನು ಕೇಳಿ ಬೆಚ್ಚಿಬಿದ್ದರು. ಅವರು ಮೌನವಾಗಿ ಮಗ ವಿಕ್ರಂಗೆ ಪತ್ರ ಬರೆದು ಎಲ್ಲಾ ವಿಷಯ ತಿಳಿಸಿದರು. ಪತ್ರದಲ್ಲಿ ಬರೆದಿದ್ದರು, ಮಗನೇ, ಸೊಸೆ ತುಂಬಾ ನಖರೆ ಮಾಡುತ್ತಾಳೆ. ನಮ್ಮಿಂದ ಅವಳನ್ನು ನಿಭಾಯಿಸಲಾಗುತ್ತಿಲ್ಲ. ಆ ಸಮಯದಲ್ಲಿ ವಿಕ್ರಮ್ ಶಿಮ್ಲಾದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುತ್ತಿದ್ದನು. ದಿನರಾತ್ರಿ ಶ್ರಮಿಸುತ್ತಿದ್ದನು ವೈದ್ಯನಾಗುವ ಕನಸು ನೆರವೇರಿಸಲು. ಅವನ ಬಳಿ ಪುಸ್ತಕಗಳ ಹೊರತು ಬೇರೆ ಏನೂ ಇರಲಿಲ್ಲ. ಫೋನ್ ಇಲ್ಲ, ಪಾರ್ಟಿ ಇಲ್ಲ, ವಿಶ್ರಾಂತಿ ಇಲ್ಲ. ಆದರೆ ಅವನು ತಾಯಿ ತಂದೆಯ ಮಾತುಗಳನ್ನು ಕೇಳಿದಾಗ ಅವನ ಹೃದಯಕ್ಕೆ ಆಳವಾದ ನೋವು ತಟ್ಟಿತು. ಅವನು ಯೋಚಿಸುತ್ತಿದ್ದನು, ನಾನು ಇಲ್ಲಿ ಪ್ರಾಣಪಣವಾಗಿ ಓದುತ್ತಿದ್ದೇನೆ, ಆದರೆ ಮನೆಯಲ್ಲಿ ಎಲ್ಲವೂ ಹಾಳಾಗುತ್ತಿದೆ. ಕೆಲವು ದಿನಗಳ ರಜೆ ಸಿಕ್ಕ ತಕ್ಷಣ ಅವನು ಮನೆಗೆ ಬಂದನು. ಅವನು ನೇಹಾಳನ್ನು ಮನವರಿಕೆ ಮಾಡಲು ಪ್ರಯತ್ನಿಸಿದನು. ನೇಹಾ, ನನ್ನ ತಾಯಿ ತಂದೆ ತುಂಬಾ ಸರಳ ಜನರು. ಅವರ ಜೀವನ ಸರಳವಾಗಿದೆ. ನಿರೀಕ್ಷೆಗಳು ಚಿಕ್ಕವು. ನೀನು ಅವರ ಮುಂದೆ ಸ್ವಲ್ಪ ಸನ್ಮಾನ್ಯವಾಗಿ ವರ್ತಿಸಬೇಕು. ಉಳಿದದ್ದು ನಾನು ಇದ್ದೇನೆ ಅಲ್ಲವೇ? ನನ್ನ ಪೋಸ್ಟಿಂಗ್ ಆದ ಮೇಲೆ ನಾವು ಶಿಮ್ಲಾ ಅಥವಾ ಚಂಡೀಗಢಕ್ಕೆ ಹೋಗೋಣ. ಕೆಲವೊಮ್ಮೆ ಹೋಟೆಲ್ಗೂ ಹೋಗೋಣ, ಸುತ್ತಾಡಲು ಹೋಗೋಣ. ಆದರೆ ಈಗ ನನ್ನ ಓದು ಇದೆ. ಹಣ ಸೀಮಿತವಾಗಿದೆ. ಸ್ವಲ್ಪ ಸಹನೆ ಬೇಕು. ನಾನು ಮಾತು ಕೊಡುತ್ತೇನೆ, ಒಂದು ದಿನ ನಿನಗೆ ಎಲ್ಲವನ್ನೂ ಕೊಡುತ್ತೇನೆ. ನೇಹಾ ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅವಳು ಬದಲಾಗಿ ಉತ್ತರಿಸಿದಳು, ವಿಕ್ರಮ್, ನಿನ್ನ ತಾಯಿ ತಂದೆ ಹಳೆಯ ಕಾಲದ ಜನರು. ನಾನು ಗ್ರಾಮದ ಮಹಿಳೆಯರಂತೆ ಬದುಕಲು ಸಾಧ್ಯವಿಲ್ಲ. ನನ್ನ ಸ್ನೇಹಿತೆಯರ ಬಳಿ ಇರುವುದೆಲ್ಲ ನನಗೂ ಬೇಕು. ದೊಡ್ಡ ಕಾರು, ಫ್ಲಾಟ್, ವಿದೇಶಿ ರಜೆಗಳು. ನೀನು ಇದನ್ನೆಲ್ಲ ಪೂರೈಸಲು ಸಾಧ್ಯವಿಲ್ಲದಿದ್ದರೆ ನನಗೆ ಈ ಸಂಬಂಧದೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಾನು ಇಲ್ಲಿ ಉಸಿರುಗಟ್ಟಿಕೊಂಡು ಸಾಯುವೆ. ಆ ದಿನದಿಂದ ಮನೆಯ ವಾತಾವರಣ ಬದಲಾಗಿ ಬಿಟ್ಟಿತು. ಒಮ್ಮೆ ಬೆಳಗಿನ ಚಹೆಯೊಂದಿಗೆ ನಗು ಕೇಳಿಬರುತ್ತಿದ್ದ ಜಾಗದಲ್ಲಿ ಈಗ ಮೌನ ಆವರಿಸಿತು. ಒಮ್ಮೆ ಅಡುಗೆಮನೆಯಲ್ಲಿ ಪಾತ್ರೆಗಳ ಶಬ್ದದೊಂದಿಗೆ ಪ್ರೀತಿ ಗೋಚರಿಸುತ್ತಿದ್ದ ಜಾಗದಲ್ಲಿ ಈಗ ಪಾತ್ರೆಗಳನ್ನು ಬಿಸಾಡುವ ಶಬ್ದ ಕೇಳಿಸತೊಡಗಿತು. ಕಮಲಾದೇವಿ ಒಲೆಯ ಬಳಿಯಲ್ಲಿ ಕುಳಿತು ಅತ್ತರು. ರಾಮೇಶ್ವರ ಜೀ ಹೊಲದಲ್ಲಿ ಒಬ್ಬರೇ ಕೆಲಸ ಮಾಡುತ್ತಿದ್ದರು. ವಿಕ್ರಮ್ ಲಕ್ಷ ಪ್ರಯತ್ನ ಮಾಡಿದರೂ ನೇಹಾ ಅವನ ಮಾತು ಏನನ್ನೂ ಕೇಳಲಿಲ್ಲ. ಆಗಾಗ ಅವಳು ತಾಯಿನ ಮನೆಗೆ ಕರೆ ಮಾಡಿ ದೂರು ನೀಡುತ್ತಿದ್ದಳು, ಅಪ್ಪ, ನೀವು ನನ್ನ ಮದುವೆಯನ್ನು ತಪ್ಪು ಜಾಗದಲ್ಲಿ ಮಾಡಿದ್ದೀರಿ. ಇಲ್ಲಿ ಹಸಿದ ಬಡ ಜನರು. ನನ್ನನ್ನು ಯಾರೂ ಗೌರವಿಸುವುದಿಲ್ಲ. ನನ್ನ ಮಾತನ್ನು ಯಾರೂ ಅರ್ಥಮಾಡಿಕೊಳ್ಳುವುದಿಲ್ಲ. ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಮತ್ತೆ ಸ್ನೇಹಿತರೆ, ಸುರೇಶ್ ಚಂದ್ರ ಜೀ ತಮ್ಮ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವಳ ಮಾತು ಕೇಳಿದಾಗಲೆಲ್ಲ ಮನಸ್ಸು ಕರಗುತ್ತಿತ್ತು. ಅವರು ಅತ್ತೆಮನೆಗೆ ಕರೆ ಮಾಡಿ ಹೇಳುತ್ತಿದ್ದರು, ನೋಡಿ, ಅವಳು ನಮ್ಮ ಮಗಳು, ಐಕೇಕ್ ಮಗಳು. ಅವಳ ಮನಸ್ಸಿಗೆ ನೋವು ಕೊಡಬೇಡಿ. ಅವಳ ಪ್ರತಿಯೊಂದು ಆಸೆಯನ್ನು ಪೂರೈಸಿ. ಅವಳಿಗೆ ಕಾರು ಬೇಕಾದರೆ ಕೊಡಿ, ನಗರಕ್ಕೆ ಕಳುಹಿಸಿ. ಅವಳು ಏನು ಹೇಳುತ್ತಾಳೋ ಅದನ್ನೇ ಮಾಡಿ. ರಾಮೇಶ್ವರ ಜೀ ಇದನ್ನೆಲ್ಲ ಕೇಳಿ ತುಂಬಾ ಕಳವಳಗೊಂಡರು. ಅವರು ಯೋಚಿಸುತ್ತಿದ್ದರು, ನಮ್ಮ ಮನೆಯ ಸಂಸ್ಕಾರ ಕುಸಿಯುತ್ತಿದೆ.
ಸೊಸೆ ನಮ್ಮ ಮಾತು ಕೇಳುವುದಿಲ್ಲ ಮತ್ತು ಮಗಳ ಮೇಲೆ ಅತಿಯಾದ ಪ್ರೀತಿಯಲ್ಲಿ ಮುಳುಗಿರುವ ಮಾವ ಅವಳನ್ನು ಇನ್ನೂ ಹಾಳು ಮಾಡುತ್ತಿದ್ದಾರೆ. ನಮ್ಮ ಬಳಿ ಹೊಲ ಇದೆ, ಜಾನುವಾರುಗಳಿವೆ. ಇಷ್ಟು ಹಣವನ್ನು ಎಲ್ಲಿಂದ ತರಬೇಕು? ಸಮಯ ಕಳೆಯುತ್ತಿತ್ತು. 6 ತಿಂಗಳು ಕಳೆದವು ಮತ್ತು ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೆಯತೊಡಗಿದವು. ವಿಕ್ರಮ್ ಪ್ರತಿ ಬಾರಿ ಹೇಳುತ್ತಿದ್ದನು, ನೇಹಾ, ಸ್ವಲ್ಪ ತಾಯಿ ತಂದೆಯ ಜೊತೆ ಕೂತು ಮಾತನಾಡು. ಅವರ ಮುಂದೆ ಸನ್ಮಾನ್ಯವಾಗಿ ನಡೆದುಕೋ. ಅವರ ಭಾವನೆಗಳನ್ನು ಅರ್ಥಮಾಡಿಕೋ. ಅವರು ನಿನ್ನನ್ನು ಮಗಳಂತೆ ಪ್ರೀತಿಸುತ್ತಾರೆ. ಆದರೆ ನೇಹಾ ಪ್ರತಿ ಬಾರಿ ಕೋಪದಿಂದ ಉತ್ತರಿಸುತ್ತಿದ್ದಳು, ನಾನು ಈ ಎಲ್ಲವನ್ನೂ ಮಾಡಲಾಗುವುದಿಲ್ಲ. ನಾನು ಮಾಡುವುದೇ ನನ್ನ ಮನಸ್ಸಿಗೆ ಇಷ್ಟವಾದದ್ದು. ನನಗೆ ಇಲ್ಲಿ ಇರುವ ಜೀವನ ಬೇಡ. ನಾನು ನಗರದ ಹುಡುಗಿ, ಗ್ರಾಮದವಳು ಅಲ್ಲ. ಜಗಳಗಳು ಹೆಚ್ಚುತ್ತಲೇ ಹೋದವು. ವಿಕ್ರಮ್ನ ಓದು ಕೂಡ ಮಧ್ಯೆ ಮಧ್ಯೆ ಪರಿಣಾಮಗೊಳ್ಳತೊಡಗಿತು. ಅವನು ದಿನ್ ರಾತ್ರಿ ಶ್ರಮಿಸುತ್ತಿದ್ದರೂ ಮನೆಯ ಚಿಂತೆ ಅವನನ್ನು ಕಾಡುತ್ತಿತ್ತು. ಅವಳು ಹೋಗುತ್ತಿದ್ದಳು. ಅವಳ ಸ್ನೇಹಿತರು ಹೇಳುತ್ತಿದ್ದರು, ವಿಕ್ರಮ್, ನೀನು ಓದಿನ ಮೇಲೆ ಗಮನ ಕೊಡು, ಮನೆಯನ್ನು ನಂತರ ನೋಡಿಕೊಳ್ಳಬಹುದು. ಆದರೆ ಅವನು ಅದನ್ನು ಹೇಗೆ ಮರೆತು ಬಿಡುತ್ತಾನೆ? ಇದೇ ಮಧ್ಯೆ ಒಂದು ದಿನ ನೇಹಾಗೆ ತಾನು ಗರ್ಭಿಣಿ ಎಂಬುದು ತಿಳಿಯಿತು. ಅವಳು ಮೊದಲಿಗೆ ತನ್ನ ಅಪ್ಪನಿಗೆ ಫೋನ್ ಮಾಡಿ ಹೇಳಿದಳು, ಅಪ್ಪ, ನಾನು ಈಗ ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲಾರೆ. ನೀವು ನನ್ನ ಮದುವೆಯನ್ನು ತಪ್ಪಾದ ಜಾಗದಲ್ಲಿ ಮಾಡಿಸಿದ್ದೀರಿ. ಇವರು ನನ್ನ ಗೌರವವನ್ನು ಮಾಡುವುದಿಲ್ಲ, ನನ್ನ ಆಶೆಗಳು ಪೂರ್ಣಗೊಳಿಸುವುದಿಲ್ಲ. ನನ್ನನ್ನು ಇಲ್ಲಿ ಕರೆದುಕೊಂಡು ಹೋಗಿ. ಸುರೇಶ್ ಚಂದ್ರಜಿ ಅವಳನ್ನು ಬಯಲಿಲ್ಲ. ಬದಲಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಅವರು ಹೇಳಿದರು, ಮಗಳೇ, ಕೆಲವು ದಿನಗಳ ನಂತರ ವಿಕ್ರಮ್ ಮತ್ತು ಅವನ ಮನೆಯವರು ನಿನ್ನನ್ನು ಅರ್ಥಮಾಡಿಕೊಳ್ಳಲು ಶುರು ಮಾಡಿದರೆ ಎಲ್ಲವೂ ಸರಿಯಾಗುತ್ತದೆ. ನೀನು ಇಲ್ಲಿ ಬಂದು ವಿಶ್ರಾಂತಿ ಮಾಡು. ಆದರೆ ಸ್ನೇಹಿತರೆ, ನೇಹಾಗೆ ಈ ಮಾತು ಅರ್ಥವಾಗಲಿಲ್ಲ. ಅವಳು ತವರಿನಲ್ಲಿ ಇದ್ದರೂ ತನ್ನ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡುತ್ತಲೇ ಇತ್ತು. ರಾತ್ರಿ ತಡವರೆಗೆ ಪಾರ್ಟಿ ಮಾಡುತ್ತಲೇ ಇತ್ತು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುತ್ತಲೇ ಇತ್ತು. ಅವಳು ಕ್ಲಬ್ಗೆ ಹೋಗುತ್ತಿದ್ದಳು, ಡ್ಯಾನ್ಸ್ ಮಾಡುತ್ತಿದ್ದಳು, ಮದ್ಯಪಾನ ಮಾಡುತ್ತಿದ್ದಳು. ಎಲ್ಲವೂ ನಿಧಾನವಾಗಿ ಅವಳು ತಾನು ತಾಯಿ ಆಗಲಿರುವುದನ್ನೇ ಮರೆತಳು. ತನ್ನ ಆಸಕ್ತಿಗಳಲ್ಲಿ ಅವಳು ಅಷ್ಟು ಮುಳುಗಿದ್ದಳು. ಬರಲಿರುವ ಮಗುವಿನ ಬಗ್ಗೆ ಯೋಚನೆಯು ಹಿಂದೆ ಬಿದ್ದಿತು. ವೈದ್ಯರು ಹೇಳಿದರು, ವಿಶ್ರಾಂತಿ ಮಾಡಿ, ಒತ್ತಡ ತೆಗೆದುಕೊಳ್ಳಬೇಡಿ. ಆದರೆ ನೇಹಾ ಕೇಳಲೇ ಇಲ್ಲ. ಅತ್ತ ವಿಕ್ರಮ್ ತನ್ನ ವೈದ್ಯಕೀಯ ಓದಿನಲ್ಲಿ ತೊಡಗಿಕೊಂಡಿದ್ದನು. ಒಂದು ದಿನ ನಾನು ವೈದ್ಯನಾಗುತ್ತೇನೆ. ಆಗ ಬಹುಶಃ ನೇಹಾ ನನ್ನನ್ನು ಅರ್ಥಮಾಡಿಕೊಳ್ಳಬಹುದು. ನಾನು ಎಷ್ಟು ಮಾಡಬಲ್ಲೆ ಎಂಬುದನ್ನು ಅವಳು ನೋಡುತ್ತಾಳೆ ಎಂದು ಅವನು ಯೋಚಿಸುತ್ತಿದ್ದನು. ಆದರೆ ಸ್ನೇಹಿತರೆ, ವಿಧಿಗೆ ಬೇರೆದೇ ಇಷ್ಟವಿತ್ತು. ಸಮಯ ನಿಧಾನವಾಗಿ ಕಳೆಯುತ್ತಾ ಹೋಯಿತು. ವಿಕ್ರಮ್ ಹಗಲು ರಾತ್ರಿ ತನ್ನ ಪುಸ್ತಕಗಳಲ್ಲಿ ಮತ್ತು ಆಸ್ಪತ್ರೆಯ ತರಬೇತಿಯಲ್ಲಿ ಮುಳುಗಿದ್ದನು. ಅವನ ಸಂಪೂರ್ಣ ಗಮನ ವೈದ್ಯನಾಗುವುದರ ಮೇಲೆಯೇ ಇತ್ತು. ಇಂಟರ್ನ್ಶಿಪ್ ಸಮಯದಲ್ಲಿ ರಾತ್ರಿಗಳನ್ನು ಜಾಗರಣೆಯಿಂದ ಕಳೆಯುತ್ತಾ ರೋಗಿಗಳನ್ನು ನೋಡುತ್ತಿದ್ದನು. ಆಪರೇಷನ್ ಥಿಯೇಟರ್ನಲ್ಲಿ ಗಂಟೆಗಳ ಕಾಲ ನಿಂತಿದ್ದನು. ಈಗ ಅವನ ಕೈಗಳಲ್ಲಿ ಆತ್ಮವಿಶ್ವಾಸ ಇತ್ತು, ಕಣ್ಣಿನಲ್ಲಿ ಕನಸು ಇತ್ತು. ಆದರೆ ಅತ್ತ ನೇಹಾಳ ಮನಸ್ಸು ತನ್ನ ತವರಿನಲ್ಲೂ ಸ್ನೇಹಿತರಲ್ಲೂ ಅಂಟಿಕೊಂಡೇ ಇತ್ತು. ಅವಳು ಈಗ ತೆರೆದಾಗಿ ಹೇಳಲು ಆರಂಭಿಸಿದ್ದಳು, ವಿಕ್ರಮ್ ತನ್ನ ಮಟ್ಟಕ್ಕೆ ಸರಿಹೊಂದುವುದಿಲ್ಲ. ವಿಕ್ರಮ್ ತನ್ನ ಸ್ನೇಹಿತೆಯರ ಗಂಡಂದಿರು ಕೊಟ್ಟಂತಹ ಎಲ್ಲವನ್ನೂ ಅವಳಿಗೆ ಕೊಡಲು ಸಾಧ್ಯವಿಲ್ಲ. ಅವಳ ಸ್ನೇಹಿತೆಯರು ಮದುವೆಯಾದ ನಂತರ ವಿದೇಶಕ್ಕೆ ಹೋದರು, ಹೊಸ ಕಾರು ಖರೀದಿಸಿದರು, ಫ್ಲಾಟ್ಗಳನ್ನು ತೆಗೆದುಕೊಂಡರು. ನೇಹಾಳಿಗೆ ಅಸೂಯೆ ಆಗುತ್ತಿತ್ತು. ಸ್ನೇಹಿತರೆ, ಮನುಷ್ಯನು ತಪ್ಪು ಸಂಗಡಿಯಲ್ಲಿ ಬಿದ್ದಾಗ ಸರಿಯೇ ತಪ್ಪೇ ಎಂಬುದರ ಅರಿವೇ ಕಳೆದು ಹೋಗುತ್ತದೆ. ನೇಹಾಳ ಜೊತೆ ಕೂಡ ಅದೇ ಆಯಿತು. ಅವಳ ಕೆಲವು ಸ್ನೇಹಿತರು ಅವಳನ್ನು ಪ್ರಚೋದಿಸಲು ಆರಂಭಿಸಿದರು. ನಿನ್ನ ಗಂಡ ತುಂಬಾ ಹಳೆಯ ಕಾಲದವನು. ನಿನ್ನನ್ನು ಕಟ್ಟಿಹಾಕಿ ಇಡಲು ಬಯಸುತ್ತಾನೆ. ನೀನು ಹೇಗಿದ್ದೀಯೋ ಹಾಗೆಯೇ ಬದುಕಬೇಕು. ಜೀವನ ಒಂದು ಸಲ ಮಾತ್ರ ಸಿಗುತ್ತದೆ. ಅದನ್ನು ಏಕೆ ವ್ಯರ್ಥ ಮಾಡುತ್ತಿದ್ದೀಯಾ? ವಿಚ್ಛೇದನ ತೆಗೆದುಕೋ. ನಂತರ ಸ್ವತಂತ್ರವಾಗಿ ಬಾಳು. ನಿಧಾನವಾಗಿ ಈ ಮಾತುಗಳ ಪರಿಣಾಮ ಬೀರಿತು ಮತ್ತು ನೇಹಾಳ ಮನಸ್ಸಿನಲ್ಲಿ ವಿಚ್ಛೇದನದ ಆಲೋಚನೆ ನೆಲೆಗೊಂಡಿತು. ಒಂದು ದಿನ ಅವಳು ನಿಜವಾಗಿಯೂ ನ್ಯಾಯಾಲಯಕ್ಕೆ ಹೋಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಳು. ತನ್ನ ಅಪ್ಪನ ಜೊತೆ ಹೋದಳು, ವಕೀಲರನ್ನು ಮಾಡಿಕೊಂಡಳು, ದಾಖಲೆಗಳನ್ನು ಸಿದ್ಧಪಡಿಸಿದಳು. ವಿಕ್ರಮ್ ನ್ಯಾಯಾಲಯಕ್ಕೆ ಬಂದಾಗ ಅವನ ಕಣ್ಣಲ್ಲಿ ಕಣ್ಣೀರು ಇತ್ತು. ಅವನು ಕೊನೆಯ ಬಾರಿ ಹೇಳಿದನು, ನಾನು ಒಪ್ಪುತ್ತೇನೆ, ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಆದರೆ ನೀನು ತಾಯಿ ಆಗಲಿದ್ದೀಯಾ? ಈ ಮಗುವಿನ ಬಗ್ಗೆ ಯೋಚಿಸಲಾರೆನಾ? ಕನಿಷ್ಠ ಇದಕ್ಕೆ ತಂದೆಯ ಹೆಸರು ಕೊಡಲು ಬಿಡು. ನಾನು ನಿನ್ನನ್ನು ಸಂತೋಷವಾಗಿಡಲು ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ. ಆದರೆ ನೇಹಾ ಅವನ ಒಂದೇ ಮಾತನ್ನು ಕೇಳಲಿಲ್ಲ. ಅವಳು ಕಟ್ಟುನಿಟ್ಟಾಗಿ ಹೇಳಿದಳು, ವಿಕ್ರಮ್, ನಾನು ಈಗ ನಿನ್ನ ಜೊತೆ ಇರಲಾರೆ. ನಿನ್ನ ಜೊತೆ ಇರುವುದು ನನ್ನ ಸ್ವಾತಂತ್ರ್ಯವನ್ನು ಬಂಧಿಸುವಂತಾಗಿದೆ. ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ನನ್ನ ಜೀವನವನ್ನು ನನ್ನ ರೀತಿಯಲ್ಲಿ ಬದುಕಬೇಕು. ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಕಾಗದಗಳ ಮೇಲೆ ಸಹಿಯಾಗಿತು ಮತ್ತು ಇಬ್ಬರ ಸಂಬಂಧ ಮುರಿದು ಹೋಯಿತು. ವಿಕ್ರಮ್ ಮೌನವಾಗಿ ಸರಳ ಕಾಗದದ ಮೇಲೆ ಸಹಿ ಹಾಕಿದನು. ಅವನ ಮುಖದಲ್ಲಿ ಕಣ್ಣೀರು ಇತ್ತು, ಆದರೆ ತುಟಿಗಳ ಮೇಲೆ ಒಂದೇ ವಾಕ್ಯ, ದೇವರು ನಿನ್ನನ್ನು ಸಂತೋಷವಾಗಿರಿಸಲಿ. ನಿನ್ನ ಮತ್ತು ಮಗುವಿಗಾಗಿ ನಾನು ಸದಾ ಪ್ರಾರ್ಥಿಸುತ್ತೇನೆ. ವಿಚ್ಛೇದನದ ನಂತರ ವಿಕ್ರಮ್ ತನ್ನನ್ನೆಲ್ಲ ಓದು ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡನು. ತನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಂಡನು, ಇನ್ನು ತನ್ನ ಜೀವನ ವೈದ್ಯನಾಗುವುದಕ್ಕೂ ರೋಗಿಗಳನ್ನು ಉಳಿಸುವುದಕ್ಕೂ ಮಾತ್ರ. ಅವನ ಪರಿಶ್ರಮ ಫಲ ಕೊಟ್ಟಿತು ಮತ್ತು ಕೊನೆಗೆ ಅವನಿಗೆ ಪದವಿ ದೊರೆಯಿತು. ನಂತರ ಹಿಮಾಚಲ ಪ್ರದೇಶದ ಧರ್ಮಶಾಲೆಯ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವನ ನೇಮಕವಾಯಿತು.
ಅವನು ಹಗಲು ರಾತ್ರಿ ಜನರ ಪ್ರಾಣ ಉಳಿಸುವ ಕೆಲಸದಲ್ಲಿ ತೊಡಗಿಕೊಂಡು ಪರಿಚಿತ ವೈದ್ಯನಾಗಿ ಪ್ರಸಿದ್ಧನಾದನು. ಜನರು ಹೇಳುತ್ತಿದ್ದರು, ಡಾಕ್ಟರ್ ವಿಕ್ರಮ್ ಅಂದರೆ ರೋಗಿಗಳಿಗೆ ದೇವರಂತವರು. ಆದರೆ ಸ್ನೇಹಿತರೆ, ಅತ್ತ ನೇಹಾಳ ಪರಿಸ್ಥಿತಿ ಸಂಪೂರ್ಣ ಬೇರೆ ಆಗಿತ್ತು. ಆರಂಭದಲ್ಲಿ ಅವಳು ತವರಿನ ಮನೆಗೆ ಹಿಂದಿರುಗಿದಾಗ ಈಗ ಜೀವನ ಮೋಜಾಗಿರುತ್ತದೆ ಎಂದುಕೊಂಡಳು. ಸ್ನೇಹಿತರು ಅವಳ ಜೊತೆ ಪಾರ್ಟಿ ಮಾಡಲು ಬರುತ್ತಿದ್ದರು, ಹೋಟೆಲ್ಗಳಿಗೆ ಹೋಗುತ್ತಿದ್ದರು, ಕಾರಿನಲ್ಲಿ ಸುತ್ತಾಡುತ್ತಿದ್ದರು. ಗಂಡ ಇಲ್ಲದೆ, ಅತ್ತೆಮನೆ ಇಲ್ಲದೆ ಕೂಡ ಜೀವನ ಸುಲಭವೆಂದು ಅವಳು ಭಾವಿಸುತ್ತಿದ್ದಳು. ಹೊಸ ಹೊಸ ಜಾಗಗಳಿಗೆ ಹೋಗಿ ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಿದ್ದಳು. ಆದರೆ ನಿಧಾನವಾಗಿ ಸಮಯ ಬದಲಾಗಿದೆ. ಅವಳ ಗರ್ಭ ದೊಡ್ಡದಾಗುತ್ತಾ ಹೋದಂತೆ ಅವಳ ಆಕತಿತ ಸ್ನೇಹಿತರು ಅವಳಿಂದ ದೂರವಾಗತೊಡಗಿದರು. ಅವಳು ಎಲ್ಲಿಗಾದರೂ ಹೊರಗೆ ಹೋದಾಗ ಜನರು ಹೇಳುತ್ತಿದ್ದರು, ನೇಹಾ, ಈಗ ನೀನು ಮನೆಯಲ್ಲಿ ವಿಶ್ರಾಂತಿ ಮಾಡು. ನೀನು ಗರ್ಭಿಣಿ. ನಿನ್ನ ಜೊತೆ ಸುತ್ತಾಡುವುದು ನಮಗೆ ಇಷ್ಟವಿಲ್ಲ. ನಮ್ಮ ಗರ್ಲ್ಫ್ರೆಂಡ್ಗಳಿಗೆ ತೊಂದರೆ ಆಗುತ್ತದೆ. ಸಂಕಷ್ಟ ಬಂದಾಗಲೇ ಯಾರು ನಿಜವಾದವರು ಎಂಬುದು ಗೊತ್ತಾಗುತ್ತದೆ. ನೇಹಳಿಗೂ ಅರ್ಥವಾಯಿತು. ಅವಳ ಈ ಪಾರ್ಟಿ ಮಾಡುವ ಸ್ನೇಹಿತರು ಕೇವಲ ತೋರಿಕೆಯವರಷ್ಟೇ. ಅವಳ ಜೊತೆ ಇದ್ದವರು ನಿಜವಾಗಿ ಅವಳಿಗೆ ಜೊತೆ ನೀಡಿದವನು ಅವಳ ಗಂಡನೇ. ಆದರೆ ಇಂದು ಅವನು ಅವಳಿಂದ ಬಹಳ ದೂರ ಹೋಗಿದ್ದನು. ಈಗ ಅವಳು ಒಬ್ಬಳೇ ಇದ್ದಳು. ಅಪ್ಪ ಇದ್ದರು, ಆದರೆ ಅವರು ಕೂಡ ದಣಿದಿದ್ದರು. ಅವಳ ಗರ್ಭದ ಭಾರ ಹೆಚ್ಚುತ್ತಲೇ ಹೋಯಿತು. ಬೆನ್ನು ನೋವು ಮಾಡುತ್ತಿತ್ತು, ಕಾಲುಗಳು ಸುಸ್ತಾಗುತ್ತಿದ್ದವು. ಆದರೆ ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಸಮಯ ಕಳೆಯಿತು. 9ನೇ ತಿಂಗಳು ಬಂತು ಮತ್ತು ನೋವು ಆರಂಭವಾಯಿತು. ಸುರೇಶ್ ಚಂದ್ರಜಿ ತಕ್ಷಣ ಆಂಬ್ಯುಲೆನ್ಸ್ ಕರೆಸಿ ಮಗಳನ್ನು ಆಸ್ಪತ್ರೆಗೆ ಕರೆದೊಯ್ದರು. ಸೈರನ್ ಮೊಳಗುತ್ತಾ ಧರ್ಮಶಾಲೆಯ ಆ ದೊಡ್ಡ ಆಸ್ಪತ್ರೆಗೆ ತಲುಪಿದರು ಮತ್ತು ಸ್ಟ್ರೆಚರ್ ಮೇಲೆ ಮಲಗಿದ್ದ ನೇಹಾ ನೋವಿನಿಂದ ತತ್ತರಿಸುತ್ತಿದ್ದಳು. ಅವಳು ಕಿರುಚುತ್ತಿದ್ದಳು, ಅಳುತ್ತಾ ಹೇಳುತ್ತಿದ್ದಳು, ಉಳಿಸಿ, ಯಾರಾದರೂ ನನ್ನ ಸಹಾಯ ಮಾಡಿ, ನನಗೆ ಈ ನೋವು ಸಹಿಸಲಾಗುತ್ತಿಲ್ಲ. ಮತ್ತು ಸ್ನೇಹಿತರೆ, ವಿಧಿಯ ಆಟ ನೋಡಿ. ಆ ಆಸ್ಪತ್ರೆ ಬೇರೆ ಯಾವುದೂ ಅಲ್ಲ, ವಿಕ್ರಮ್ ವೈದ್ಯನಾಗಿದ್ದ ಅದೇ ಆಸ್ಪತ್ರೆ. ಅವನು ಶಬ್ದ ಕೇಳುತ್ತಿದ್ದಂತೆಯೇ ಓಡುತ್ತಾ ಹೊರಬಂದನು ಮತ್ತು ಸ್ಟ್ರೆಚರ್ ಮೇಲೆ ಮಲಗಿದ್ದ ಮಹಿಳೆಯನ್ನು ನೋಡಿದನು. ಅವನ ದೃಷ್ಟಿ ಅವಳ ಮೇಲೆ ಬಿದ್ದ ಕ್ಷಣ ಅವನ ಹೆಜ್ಜೆಗಳು ಅಲ್ಲೇ ನಿಂತವು. ಅವನ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಏಕೆಂದರೆ ಸ್ಟ್ರೆಚರ್ ಮೇಲೆ ಇದ್ದದ್ದು ಬೇರೆ ಯಾರೂ ಅಲ್ಲ, ಅವನ ವಿಚ್ಛೇದಿತ ಪತ್ನಿ ನೇಹಾ. ವಿಕ್ರಮ್ ತಕ್ಷಣ ನರ್ಸ್ಗಳಿಗೆ ಆದೇಶಿಸಿದನು, ಬೇಗ ಮಾಡಿ, ಅವಳನ್ನು ಡೆಲಿವರಿ ವಾರ್ಡ್ಗೆ ಕರೆದೊಯ್ಯಿರಿ. ಎಲ್ಲಾ ವ್ಯವಸ್ಥೆ ಮಾಡಿ, ಆಮ್ಲಜನಕ ಸಿದ್ಧವಾಗಿರಲಿ, ರಕ್ತದ ಗುಂಪು ಪರೀಕ್ಷಿಸಿ. ಇವಳು ಕೇವಲ ನನ್ನ ರೋಗಿಯಲ್ಲ, ಇವಳು ನನ್ನತ. ಅವನ ಧ್ವನಿ ಗಂಟಲಲ್ಲಿ ನಿಂತಿತು, ಕಣ್ಣುಗಳು ತೇವಗೊಂಡವು. ಸ್ನೇಹಿತರೆ, ವೈದ್ಯನಾಗಿರುವುದು ಅವನ ಕರ್ತವ್ಯ, ಆದರೆ ಮನುಷ್ಯನಾಗಿರುವುದು ಅವನ ಭಾವನೆ. ಅವನು ತನ್ನ ಪತ್ನಿಯನ್ನು ಉಳಿಸಬೇಕೆಂದು ನಿರ್ಧರಿಸಿದನು. ಅವನು ಸ್ವತಃ ವಾರ್ಡ್ಗೆ ಹೋದನು, ಮಾನಿಟರ್ ನೋಡಿದನು, ನರ್ಸ್ಗಳಿಗೆ ಸೂಚನೆಗಳನ್ನು ನೀಡಿದನು. ಸ್ನೇಹಿತರೆ, ನೇಹಾಳನ್ನು ಡೆಲಿವರಿ ವಾರ್ಡ್ಗೆ ಕರೆದೊಯ್ಯುತ್ತಿದ್ದಂತೆಯೇ ಮಹಿಳಾ ವೈದ್ಯೆ ತಕ್ಷಣ ಪರೀಕ್ಷಿಸಿ ಆತಂಕದಿಂದ ಹೇಳಿದಳು, ಇವಳ ರಕ್ತ ಬಹಳ ಕಡಿಮೆಯಿದೆ. ಹೀಮೋಗ್ಲೋಬಿನ್ 6 ಮಾತ್ರ ಇದೆ. ರಕ್ತದ ವ್ಯವಸ್ಥೆ ಆಗುವವರೆಗೆ ಡೆಲಿವರಿ ಸಾಧ್ಯವಿಲ್ಲ. ತಕ್ಷಣ ರಕ್ತ ಸಿಗದಿದ್ದರೆ ತಾಯಿ ಮತ್ತು ಮಗು ಇಬ್ಬರ ಜೀವಕ್ಕೂ ಅಪಾಯ ಉಂಟಾಗುತ್ತದೆ. ಪ್ಲೆಸೆಂಟಾದಲ್ಲಿ ಸಮಸ್ಯೆ ಇದೆ, ರಕ್ತಸ್ರಾವವಾಗುತ್ತಿದೆ. ಇದನ್ನು ಕೇಳಿ ಸುರೇಶ್ ಚಂದ್ರಜಿಯ ಹೃದಯ ನಡುಗಿತು. ಅವರು ತಕ್ಷಣ ಬ್ಲಡ್ ಬ್ಯಾಂಕ್ಗೆ ಒಡಿದರು. ಆದರೆ ವಿಧಿ ನೋಡಿ ಸ್ನೇಹಿತರೆ, ಅಲ್ಲಿ ಕೂಡ ಅದೇ ರಕ್ತದ ಗುಂಪು ಲಭ್ಯ ಇರಲಿಲ್ಲ. ಅವರು ನಿರಾಶೆಯಿಂದ ಹಿಂದಿರುಗಿ ವೈದ್ಯರಿಗೆ ಹೇಳಿದರು, ಡಾಕ್ಟರ್ ಸಾರ್, ಈಗ ಏನೂ ಉಳಿದಿಲ್ಲ. ನನ್ನ ಮಗಳು ಹೋಗಿಬಿಡುತ್ತಾಳೆ. ನಾನು ಅವಳನ್ನು ಹಾಳು ಮಾಡಿದೆ. ಈಗ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಆಗ ವಿಕ್ರಮ್ ಮುಂದೆ ಬಂದು ಹೇಳಿದನು, ಮ್ಯಾಡಮ್, ನನ್ನ ರಕ್ತ ಓ ಪಾಸಿಟಿವ್, ಯೂನಿವರ್ಸಲ್ ಡೋನರ್. ನೀವು ಬಯಸಿದರೆ ನನ್ನ ರಕ್ತ ತೆಗೆದುಕೊಂಡು ನನ್ನ ಪತ್ನಿಗೆ ಹಾಕಿ. ನಾನು ಸಿದ್ಧನಿದ್ದೇನೆ. ಮಹಿಳಾ ವೈದ್ಯೆ ತಕ್ಷಣ ಒಪ್ಪಿಕೊಂಡಳು. ವಿಕ್ರಮ್ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಮೇಜಿನ ಮೇಲೆ ಮಲಗಿದನು. ಅವನ ನರಗಳಿಂದ ಒಂದು ಬಾಟಲಿ ರಕ್ತ ತೆಗೆದು ನೇಹಾಳಿಗೆ ಹಾಯಿಸಲಾಯಿತು. ವಿಕ್ರಮ್ ಕಣ್ಣು ಮುಚ್ಚಿ ಪ್ರಾರ್ಥಿಸಿದನು, ಓ ದೇವರೇ, ನನ್ನ ಮಗುವನ್ನು ಉಳಿಸು. ಸ್ನೇಹಿತರೆ, ಕೆಲವೇ ಹೊತ್ತಿನಲ್ಲಿ ವಾರ್ಡ್ನಿಂದ ಮಗುವಿನ ಅಳುವ ಧ್ವನಿ ಕೇಳಿಸಿತು. ಹೌದು ಸ್ನೇಹಿತರೆ, ನೇಹಾ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದಳು. ತಾಯಿ ಮತ್ತು ಮಗು ಇಬ್ಬರೂ ಸುರಕ್ಷಿತರಾಗಿದ್ದರು. ಮಗು 3 ಕಿಲೋ ತೂಕ ಇತ್ತು. ಗುಲಾಬಿ ಗಲ್ಲಗಳು, ಕಪ್ಪು ಕಣ್ಣುಗಳು, ವಿಕ್ರಮ್ನಂತೆಯೇ. ಆದರೆ ವಾರ್ಡ್ ಹೊರಗೆ ನಿಂತಿದ್ದ ವಿಕ್ರಮ್ನ ಕಣ್ಣುಗಳಲ್ಲಿ ನೆಮ್ಮದಿಯ ಕಣ್ಣೀರು ಇತ್ತು. ಅವನು ಮೌನವಾಗಿ ತನ್ನ ಕೇಬಿನ್ಗೆ ಹೋದನು, ಏಕೆಂದರೆ ಅವನಿಗೆ ಇದು ಕೇವಲ ರೋಗಿಯ ಜೀವ ಉಳಿಸುವುದು ಮಾತ್ರವಲ್ಲ, ತನ್ನ ಮುರಿದ ಸಂಬಂಧದ ಕೊನೆಯ ಹಗ್ಗವನ್ನು ಉಳಿಸುವುದಾಗಿತ್ತು. ಅವನು ಯೋಚಿಸುತ್ತಿದ್ದನು, ಇನ್ನೂ ಏನಾದರೂ ಉಳಿದಿದೆಯೇ? ಕೆಲವು ಗಂಟೆಗಳ ನಂತರ ನೇಹಾಗೆ ಪ್ರಜ್ಞೆ ಬಂದಾಗ ಅವಳು ತನ್ನ ಪಕ್ಕದಲ್ಲಿ ಮಲಗಿದ್ದ ಚಿಕ್ಕ ನಿರಪರಾಧಿಯನ್ನು ನೋಡಿದಳು. ಮಗುವಿನ ನಿರಪರಾಧ ಮುಖ ನೋಡಿ ಅವಳ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಅವಳು ಹತ್ತಿರ ನಿಂತಿದ್ದ ಮಹಿಳಾ ವೈದ್ಯೆಯ ಕೈ ಹಿಡಿದು ಹೇಳಿದಳು, ಮ್ಯಾಡಮ್, ನೀವು ಇರದಿದ್ದರೆ ಬಹುಶಃ ನಾನು ಮತ್ತು ನನ್ನ ಮಗು ಈ ಲೋಕದಲ್ಲೇ ಇರಲಿಲ್ಲ. ನೀವು ನನ್ನ ಜೀವ ಉಳಿಸಿದ್ದೀರಿ. ನಾನು ನಿಮಗೆ ತುಂಬಾ ಲಣಿಯಾಗಿದ್ದೇನೆ. ನೀವು ನನಗೆ ತಾಯಿಯಾಗುವ ಸಂತೋಷ ನೀಡಿದ್ದೀರಿ. ಮಹಿಳಾ ವೈದ್ಯೆ ನಗುತ್ತಾ ಹೇಳಿದಳು, ಮಗಳೇ, ನನಗೆ ಧನ್ಯವಾದ ಹೇಳಬೇಡ. ನಿನಗೆ ತನ್ನ ರಕ್ತ ಕೊಟ್ಟ ಆ ವ್ಯಕ್ತಿಗೆ ಧನ್ಯವಾದ ಹೇಳಬೇಕು. ಅವನು ಇರದಿದ್ದರೆ ಇಂದು ನಿನ್ನ ಜೀವ ಉಳಿಸುವುದು ಅಸಾಧ್ಯವಾಗುತ್ತಿತ್ತು. ಅವನು ತನ್ನ ಜೀವದ ಬಗ್ಗೆ ಯೋಚಿಸಲಿಲ್ಲ. ನೇಹಾ ಆಶ್ಚರ್ಯದಿಂದ ಕೇಳಿದಳು, ಅವರು ಯಾರು? ಅವರ ಹೆಸರು ಏನು? ಮಹಿಳಾ ವೈದ್ಯೆ ನಿಧಾನವಾಗಿ ಹೇಳಿದಳು, ನಿನ್ನ ಗಂಡ ಡಾಕ್ಟರ್ ವಿಕ್ರಮ್. ಸ್ನೇಹಿತರೆ, ಇದನ್ನು ಕೇಳುತ್ತಿದ್ದಂತೆಯೇ ನೇಹಾಳ ಕಣ್ಣುಗಳು ಬೆಚ್ಚಿಬಿದ್ದವು. ಅವಳ ಹೃದಯ ಬಡಿತ ಹೆಚ್ಚಾಯಿತು.
ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, ಇವರು ನನ್ನ ವಿಚ್ಛೇದಿತ ಗಂಡನಾ? ನಾನು ಮನೆಯಿಂದ ಹೊರಹಾಕಿದ ಅದೇ ವಿಕ್ರಮ್. ಮಹಿಳಾ ವೈದ್ಯೆ ತಲೆಯಾಡಿಸಿದಳು ಮತ್ತು ಅದೇ ಕ್ಷಣದಲ್ಲಿ ನೇಹಾ ಜೋರಾಗಿ ಅಳತೊಡಗಿದಳು. ಅವಳ ಕಣ್ಣ ಮುಂದೆ ಸಂಪೂರ್ಣ ಭೂತಕಾಲ ಸುತ್ತಾಡಿತು. ವಿಕ್ರಮ್ನ ಹೋರಾಟ, ಅವನ ಪರಿಶ್ರಮ, ಅವನ ಸರಳತೆ ಮತ್ತು ಅವನ ನಿಜವಾದ ಪ್ರೀತಿ ಅವಳಿಗೆ ನೆನಪಾಗತೊಡಗಿತು. ವಿಕ್ರಮ್ ರಾತ್ರಿ ಹೇಗೆ ಓದುತ್ತಿದ್ದನು. ಮದುವೆಯಲ್ಲಿ ಅವನು ಹೇಗೆ ಯಾವುದೇ ದೂರು ನೀಡಲಿಲ್ಲ. ಅವನು ಯಾವಾಗಲೂ ಹೇಗೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದನು. ಮತ್ತು ಈಗ ಅದೇ ವ್ಯಕ್ತಿ, ಅವಳು ಬಡ ಮತ್ತು ನಿಷ್ಪ್ರಯೋಜಕ ಎಂದು ಕರೆದಿದ್ದವನು, ಅವನೇ ಅವಳ ಮತ್ತು ಅವಳ ಮಗುವಿನ ಜೀವ ಉಳಿಸಿದ್ದನು. ವಿಕ್ರಮ್ ವಾರ್ಡ್ಗೆ ಬಂದಾಗ ನೇಹಾ ಅಳುತ್ತಾ ಅವನ ಪಾದಗಳ ಮೇಲೆ ಬಿದ್ದಳು. ಅವಳು ಹೇಳತೊಡಗಿದಳು, ವಿಕ್ರಮ್, ನಾನು ನಿನ್ನೊಂದಿಗೆ ತುಂಬಾ ತಪ್ಪು ಮಾಡಿದ್ದೇನೆ. ನಿನ್ನನ್ನು ಬಡ, ಹಸಿದ, ಬಟ್ಟೆಯಿಲ್ಲದವನು ಎಂದು ಕರೆದಿದ್ದೇನೆ. ನಿನ್ನ ಮೌಲ್ಯ ಅರಿತಿಲ್ಲ. ನಾನು ನಿನ್ನ ತಂದೆತಾಯಿಯನ್ನು ಅವಮಾನಿಸಿದ್ದೇನೆ. ನಿನ್ನ ಪರಿಶ್ರಮವನ್ನು ಅರ್ಥವಾಗಲಿಲ್ಲ. ಆದರೆ ಇಂದು ನೀನು ಸಾಬೀತು ಮಾಡಿದ್ದೀಯೆ. ನಿಜವಾದ ಮನುಷ್ಯನು ಯಾವ ಪರಿಸ್ಥಿತಿಯಲ್ಲಾದರೂ ಜೊತೆಯಲ್ಲಿ ನಿಂತುಕೊಳ್ಳುವವನೇ ಎಂದು. ನನ್ನನ್ನು ಕ್ಷಮಿಸು. ನನ್ನನ್ನು ಮತ್ತೊಮ್ಮೆ ನಿನ್ನ ಮನೆಗೆ ಕರೆದುಕೊಂಡು ಹೋಗು. ನಾನು ಮಾತು ಕೊಡುತ್ತೇನೆ, ಈಗ ನಾನು ಬದಲಾಗುತ್ತೇನೆ. ವಿಕ್ರಮ್ ಕಣ್ಣೀರನ್ನು ಒರೆಸುತ್ತಾ ಹೇಳಿದನು, ನೇಹಾ, ನೀನು ನನ್ನಲ್ಲಿ ಕ್ಷಮೆ ಕೇಳಬೇಕಾದ ಅಗತ್ಯವೇ ಇಲ್ಲ. ನಿನಗೆ ಯಾವ ರೀತಿಯ ಸಂಸ್ಕಾರ ಸಿಕ್ಕಿತೋ ನೀನು ಹಾಗೆಯೇ ನಡೆದೆ. ಇದರಲ್ಲಿ ನಿನ್ನ ತಪ್ಪಿಲ್ಲ. ನಾನು ಎಂದಿಗೂ ನಿನ್ನನ್ನು ದ್ವೇಷಿಸಲಿಲ್ಲ. ನನಗೆ ಕೇವಲ ದುಃಖವಾಯಿತು. ಆದರೆ ಈಗ ನೀನು ಮತ್ತು ನಿನ್ನ ಮಗು ಸುರಕ್ಷಿತವಾಗಿದ್ದೀರಿ. ಅದೇ ನನಗೆ ಅತ್ಯಂತ ದೊಡ್ಡ ಸಂತೋಷ. ಇದನ್ನು ಕೇಳಿ ಪಕ್ಕದಲ್ಲಿ ಕುಳಿತಿದ್ದ ಸುರೇಶ್ ಚಂದ್ರಜಿ ಕೂಡ ಅತ್ತರು. ಅವರು ಕೈ ಜೋಡಿಸಿ ಹೇಳಿದರು, ಮಗನೇ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾವು ನಮ್ಮ ಏಕೈಕ ಮಗಳನ್ನು ಹಾಳು ಮಾಡಿದ್ದೇವೆ. ನಾವು ಅವಳನ್ನು ಎಂದಿಗೂ ತಡೆಯಲಿಲ್ಲ. ಪ್ರತಿಯೊಂದು ತಪ್ಪನ್ನು ಸರಿ ಎಂದು ಸಮರ್ಥಿಸಿಕೊಂಡೆವು. ಆದರೆ ಇಂದು ನಾವು ನಿನಗೆ ಕೈ ಜೋಡಿಸಿ ವಿನಂತಿಸುತ್ತೇವೆ. ಈ ಮಗುವಿನ ತೆರುನವಳನ್ನು ಸ್ವೀಕರಿಸು. ಇಲ್ಲವಾದರೆ ಅವಳ ಜೀವನ ಹಾಳಾಗಿ ಬಿಡುತ್ತದೆ. ನಾನು ಮಾತು ಕೊಡುತ್ತೇನೆ, ಈಗ ನಾನು ಅವಳನ್ನು ಸರಿಪಡಿಸುತ್ತೇನೆ. ವಿಕ್ರಮ್ ಬಹಳ ಹೊತ್ತು ಯೋಚಿಸಿದನು. ಅವನ ಕಣ್ಣುಗಳ ಮುಂದೆ ತನ್ನ ಕಳೆದ ಎಲ್ಲ ದುಃಖಗಳು ತಿರುಗಾಡುತ್ತಿದ್ದವು. ಅವನು ನೆನಪಿಸಿಕೊಳ್ಳುತ್ತಿದ್ದನು ಜಗಳ, ಅಪಮಾನ, ವಿಚ್ಛೇದನದ ವಿಚಾರಣೆ, ಏಕಾಂಗಿ ರಾತ್ರಿ. ಆದರೆ ನಂತರ ಅವನು ತನ್ನ ಹೃದಯವನ್ನು ಕೇಳಿದನು, ಈ ಮಗುವನ್ನು ತಂದೆಯಿಲ್ಲದೆ ಬೆಳೆಸಬಹುದೇ? ನೇಹಾಗೆ ಎರಡನೇ ಅವಕಾಶ ಕೊಡಬಾರದೆ? ಕುಟುಂಬವನ್ನು ಮತ್ತೆ ಒಂದಾಗಿಸಬಾರದೆ? ಆಗ ಅವನು ನಿಧಾನವಾಗಿ ಹೇಳಿದನು, ಸರಿ ಅಂಕಲ್, ನಾನು ನೇಹಾ ಮತ್ತು ಈ ಮಗುವನ್ನು ನನ್ನ ಜತೆಗೆ ಕರೆದುಕೊಂಡು ಹೋಗುತ್ತೇನೆ. ಇದು ನನ್ನ ಕುಟುಂಬ ಮತ್ತು ನಾನು ಇದನ್ನು ಒಡೆಯಲು ಬಿಡುವುದಿಲ್ಲ. ಮಗುವಿಗೆ ತಂದೆಯ ಪ್ರೀತಿ ಸಿಗುತ್ತದೆ ಮತ್ತು ನೇಹಾಗೆ ತಿದ್ದಿಕೊಳ್ಳುವ ಅವಕಾಶ. ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ನೇಹಾ ತನ್ನ ಪತಿ ವಿಕ್ರಮ್ ಮತ್ತು ಮಗುವಿನೊಂದಿಗೆ ಅತ್ತೆಮನೆಗೆ ಮರಳಿ ಬಂತು. ರಾಮೇಶ್ವರ ಮತ್ತು ಕಮಲಾದೇವಿ ಸೊಸೆಯನ್ನು ನೋಡಿ ಅಪ್ಪಿಕೊಂಡರು. ಕಮಲಾದೇವಿ ಹೇಳಿದರು, ಮಗಳೇ, ನಾವು ನಿನ್ನನ್ನು ಎಂದಿಗೂ ಮರೆತಿಲ್ಲ. ನಾವು ಕೇವಲ ನಿನಗೆ ಸರಿಯಾದ ಮಾರ್ಗ ತೋರಿಸಲು ಬಯಸಿದ್ದೇವೆ. ಹಳ್ಳಿಯಲ್ಲಿ ಮತ್ತೆ ಸಂತೋಷ ಮರಳಿ ಬಂತು. ನಿಧಾನವಾಗಿ ನೇಹಾ ತನ್ನನ್ನು ತಾನು ಬದಲಿಸಿಕೊಂಡಳು. ಅವಳು ಅರ್ಥಮಾಡಿಕೊಂಡಳು, ನಿಜವಾದ ಸಂತೋಷವೆಂದರೆ ದುಬಾರಿ ಬಟ್ಟೆಗಳು ಮತ್ತು ಕಾರುಗಳು ಅಲ್ಲ, ಆದರೆ ಕುಟುಂಬದ ಪ್ರೀತಿ ಮತ್ತು ಆತ್ಮೀಯತೆಯ ಆಶ್ರಯ. ಈಗ ಅವಳು ಅತ್ತೆ ಮಾವನ ಸೇವೆ ಮಾಡುತ್ತಿದ್ದಳು. ಬೆಳಿಗ್ಗೆ ಚಹಾ ಮಾಡುತ್ತಿದ್ದಳು, ಹೊಲದಲ್ಲಿ ಸಹಾಯ ಮಾಡುತ್ತಿದ್ದಳು, ವಿಕ್ರಮ್ ಜೊತೆ ಆಸ್ಪತ್ರೆಗೆ ಹೋಗುತ್ತಿದ್ದಳು, ರೋಗಿಗಳ ಆರೈಕೆ ಮಾಡುತ್ತಿದ್ದಳು, ತನ್ನ ಮಗನ ಪಾಲನೆ ಪೋಷಣೆಯಲ್ಲಿ ತೊಡಗಿಕೊಂಡಳು. ಮಗುವಿನ ಹೆಸರನ್ನು ಆರವ್ ಎಂದು ಇಟ್ಟರು. ಈಗ ಅವಳು ಹೆಚ್ಚು ಸರಳವಾದ ಬಟ್ಟೆಗಳನ್ನು ಧರಿಸುತ್ತಿದ್ದಳು. ಹಳ್ಳಿಯ ಮಹಿಳೆಯರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಒಂದು ದಿನ ಅವಳು ವಿಕ್ರಮ್ಗೆ ಹೇಳಿದಳು, ನಾನು ಬಹಳ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ನೀನು ನನ್ನನ್ನು ಒಳ್ಳೆಯ ಮನುಷ್ಯಳನ್ನಾಗಿ ಮಾಡಿದ್ದೀಯೆ. ನಿನ್ನಿಲ್ಲದೆ ನಾನು ಮತ್ತು ಆರವ್ ಅಪೂರ್ಣರಾಗಿದ್ದೆವು. ವಿಕ್ರಮ್ ನಗುತ್ತ ಹೇಳಿದನು, ಕುಟುಂಬದಲ್ಲಿ ಕ್ಷಮಿಸುವುದು ಅತ್ಯಂತ ದೊಡ್ಡ ಗುಣ. ಈ ಕಥೆಯ ಉದ್ದೇಶ ಯಾರನ್ನು ಕೆಳಗೆ ತೋರಿಸುವುದು ಅಲ್ಲ, ಆದರೆ ಇದು ತಿಳಿಸುವುದೇನೆಂದರೆ ಮಹಿಳೆಯರು ತಮ್ಮ ಕುಟುಂಬದೊಂದಿಗೆ ಅರ್ಥವಂತಿಕೆಯಿಂದ ಮತ್ತು ಪ್ರೀತಿಯಿಂದ ಇದ್ದರೆ ಅವರ ಮನೆ ಎಂದಿಗೂ ಹಾಳಾಗುವುದಿಲ್ಲ. ಹೆಚ್ಚಿನ ಬೇಡಿಕೆ, ಹೆಚ್ಚು ಹಠ ಮತ್ತು ಅಹಂಕಾರ ಮನುಷ್ಯನನ್ನು ಎಲ್ಲಿಯೂ ಬಿಡುವುದಿಲ್ಲ. ಸಂಯಮ, ವಿವೇಕ ಮತ್ತು ಸಂಸ್ಕಾರವೇ ಜೀವನದ ನಿಜವಾದ ಸಂಪತ್ತು. ಮಕ್ಕಳನ್ನು ಅತಿಯಾದ ಮುದ್ದಿನಿಂದ ಹಾಳಾಗಲು ಬಿಡಬೇಡಿ. ಅವರಿಗೆ ಜವಾಬ್ದಾರಿ ಕಲಿಸಿ ಮತ್ತು ತಪ್ಪು ನಡೆದರೆ ತಿದ್ದಿಕೊಳ್ಳುವ ಅವಕಾಶ ಯಾವಾಗಲೂ ಇರುತ್ತದೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? ವಿಕ್ರಮ್ ಸರಿಯಾದ ಕೆಲಸ ಮಾಡಿದನಾ? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಎಂದಿಗೂ ಮರೆತಬೇಡಿ. ನಾವು ನಿಮ್ಮಿಗಾಗಿ ಇಂತಹ ನಿಜವಾದ ಮತ್ತು ಪ್ರೇರಣಾದಾಯಕ ಕಥೆಗಳನ್ನು ತರುತ್ತಲೇ ಇರುತ್ತೇವೆ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ